ಸಿಗ್ತಾ ಇದೆ. ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜ ನಿಧನ. ಹೃದಯಾಘಾತದಿಂದ ಆರ್.ವಿ. ದೇವರಾಜ ನಿಧನರಾಗಿದ್ದಾರೆ. 67 ವರ್ಷ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ತತ್ಕ್ಷಣಕ್ಕೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲಿಸುವಂತಹ ಕೆಲಸ ಆಗಿತ್ತು. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು. ಈಗ ಚಿಕಿತ್ಸೆ ಫಲಿಸದೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2023ರ ಚುನಾವಣೆಯಲ್ಲೂ ಕೂಡ ಅವರು ಪರಾಜಿತರಾಗಿದ್ದರು. ಅದಾದಮೇಲೂ ಕೂಡ ನಿರಂತರವಾಗಿ ಓಡಾಟವನ್ನು ನಡೆಸ್ಕೊಳ್ತಾ ಇದ್ರು ಕ್ಷೇತ್ರದಲ್ಲೆಲ್ಲ. ಚಾಮುಂಡಿ ಬೆಟ್ಟಕ್ಕೆ ತಾಯಿ ಚಾಮುಂಡಿಯ ದರ್ಶನಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿಯೇ ಸಡನ್ ಆಗಿ ಎದೆನೋವು ಕಾಣಿಸ್ಕೊಂಡಿದೆ. ತತ್ಕ್ಷಣಕ್ಕೆ ಕುಸಿದು ಬಿದ್ದಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಆಗಿತ್ತು. ಈಗ ಚಿಕಿತ್ಸೆ ಫಲಿಸದೆ ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 67 ವರ್ಷ ವಯಸ್ಸಾಗಿತ್ತು. ತುಂಬ ಆಕ್ಟಿವ್ ಆಗಿಯೂ ಕೂಡ ಇದ್ದರು. ಕ್ಷೇತ್ರದಲ್ಲೂ ಕೂಡ ಓಡಾಡ್ತಾ ಇದ್ರು. ತಾಯಿ ಚಾಮುಂಡಿಯ ದರ್ಶನಕ್ಕೆ ಹೋಗಿ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡಿದೆ. ತದನಂತರ ಅವರನ್ನು ಜಯದೇವ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ, ಚಿಕಿತ್ಸೆ ಫಲಿಸದೆ ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇತ್ತೀಚೆಗಂತೂ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಯಾವಾಗ, ಎಲ್ಲಿ, ಹೇಗೆ ಈ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ನೋಡಿ, 67 ವರ್ಷ ವಯಸ್ಸಾಗಿತ್ತು. ತುಂಬ ಆಕ್ಟಿವ್ ಆಗಿಯೂ ಕೂಡ ಇದ್ದರು ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು. ಆಮೇಲೆ ಹೆಲ್ತ್ ವಿಚಾರದಲ್ಲೆಲ್ಲ ತುಂಬ ಎಕ್ಸ್ಟ್ರಾ ಕೇರನ್ನು ಕೂಡ ಪೊಲಿಟಿಷಿಯನ್ಸ್ಗಳು ಇತ್ತೀಚೆಗೆ ತೆಗೆದುಕೊಳ್ತಿದ್ದಾರೆ. ಹಾಗಿದ್ದೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವಾಗ, ಯಾವ ಕ್ಷಣದಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಎದೆನೋವು ಬರ್ತಾ ಇದ್ದ ಹಾಗೇ ಕುಸಿದು ಬಿದ್ದಿದ್ದಾರೆ. ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಆಗಿತ್ತು. ಚಿಕಿತ್ಸೆ ಫಲಿಸದೆ ಚಿಕ್ಕಪೇಟೆಯ ಮಾಜಿ ಶಾಸಕರಾದಂತಹ ಆರ್.ವಿ. ದೇವರಾಜ್ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಡಿಸೆಂಬರ್ 3ಕ್ಕೆ ಅವರ ಹುಟ್ಟುಹಬ್ಬ ಇತ್ತು. ಈ ಹಿನ್ನೆಲೆಯಲ್ಲಿ ಮುಂಚಿತವಾಗಿಯೇ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿದ್ರು. ಹಾಗಾಗಿಯೇ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು ಆರ್.ವಿ. ದೇವರಾಜ್ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನಿಂದ ಈಗ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರು ಬೆಂಗಳೂರಿಗೆ ತರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಪೇಟೆಯಿಂದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹುಟ್ಟುಹಬ್ಬದ ನಿಮಿತ್ತ ಆರ್.ವಿ. ದೇವರಾಜ್ ಅವರು ಹೋಗಿದ್ರು. ಒಂದು ದಿನದ ಮುಂಚಿತವಾಗಿ ಈ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಆರ್.ವಿ. ದೇವರಾಜ್ ಚಿಕ್ಕಪೇಟೆಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೊತ್ತಿಗೆ ಗೊತ್ತಾಯಿತು ವಿಚಾರ? ಜೊತೆಗೆ ಈಗ ಪಾರ್ಥಿವ ಶರೀರವನ್ನು ತರುವಂತಹ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅಲ್ಲಿ ಅಂತ? ಪ್ರೇಮ್, ಕಾಂಗ್ರೆಸ್ನ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು ಮೈಸೂರಿಗೆ ಹೋಗಿದ್ರು. ನಾಡಿದ್ದು ಅವರ ಬರ್ತ್ಡೇ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಿಶೇಷ ಪೂಜೆ ಅರ್ಚನೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕುಟುಂಬದ ಸದಸ್ಯರ ಜೊತೆಗೆ ಮೈಸೂರಿಗೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲೇ ಮೈಸೂರಿನಲ್ಲೇ ಹೃದಯಾಘಾತ ಆಯ್ತು. ಹೃದಯಾಘಾತ ಆದಾಗ ತಕ್ಷಣಕ್ಕೆ ಅಪೋಲೋ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು. ಅಲ್ಲಿಂದ ನಂತರ ಜಯದೇವ ಆಸ್ಪತ್ರೆಗೂ ಕೂಡ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಆದ್ರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದಲ್ಲೇ ಅವ್ರು ತೀರ್ಕೊಂಡಿದ್ದಾರೆ. ಜೊತೆಗೆ ಆ ಹಿನ್ನೆಲೆಯಲ್ಲೇ ಈಗ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೂ ಕೂಡ ತರಲಾಗ್ತಾ ಇದೆ. ಇನ್ನೊಂದು ಒಂದು ಗಂಟೆ ಹಿಂದೆನೆ ಅವ್ರು ತೀರ್ಕೊಂಡ್ರು ಅನ್ನುವಂತ ವೈದ್ಯರು ಕೂಡ ದೃಢಪಡಿಸಿದ್ದಾರೆ. ಈಗ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನ ತರ್ತಾ ಇದ್ದಾರೆ. ನಾಳೆ ಸಾರ್ವಜನಿಕ ದರ್ಶನಕ್ಕೂ ಕೂಡ ಅವರ ಪಾರ್ಥಿವ ಶರೀರವನ್ನ ಚಿಕ್ಕಪೇಟೆನಲ್ಲೇ ಇಡಲಾಗುತ್ತೆ, ಅವರ ಮನೆ ಸಮೀಪ. ಆನಂತರ ನಾಳೆ ಸಂಜೆ ಬಹುಶಃ ಅವರನ್ನ ಅಂತಿಮ ಸಂಸ್ಕಾರ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಅವರ ನಿಧನಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕಂಬನಿ ಮಿಡಿದಿರುವಂತದ್ದು. ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಚಿಕ್ಕಪೇಟೆ ಶಾಸಕರಾಗಿದ್ರು. ಈ ಮೊದಲು ಅದು ಚಾಮರಾಜಪೇಟೆನಲ್ಲಿ ಶಾಸಕರಾಗಿದ್ರು. ಯಾವಾಗ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಅವಾಗ ಇವರು ಚಿಕ್ಕಪೇಟೆಗೆ ವಲಸೆ ಬಂದ್ರು. ಚಿಕ್ಕಪೇಟೆನಲ್ಲಿ ಬಹಳ ವರ್ಷಗಳಿಂದ ಶಾಸಕರಾಗಿದ್ರು. ಈಗ ಕಳೆದ ಬಾರಿ ಸೋತಿದ್ರು. ಬಿಜೆಪಿ ಉದಯ ಗರುಡಾಚಾರ್ಯ ಅವರು ಅವ್ರನ್ನ ಪರಾಭವಗೊಳಿಸಿದ್ರು.
ಅವರ ಎದುರುಗಡೆ ಸೋತಿದ್ರು. ಆ ಹಿಂದೆ ಆದ್ರೆ ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರು, ಕ್ಷೇತ್ರದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು, ಜನಸೇವೆಯನ್ನು ಕೂಡ ಮಾಡ್ತಾ ಇದ್ರು, ಜನರ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾ ಇದ್ರು. ಆದ್ರೆ ಹೃದಯಾಘಾತ ಆದ ಹಿನ್ನೆಲೆಯಲ್ಲಿ ಅವರು ತೀರ್ಕೊಂಡಿರುವಂತದ್ದು. ಸದ್ಯ ಮೈಸೂರಿಂದ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನ ತರ್ತಾ ಇದ್ದಾರೆ. ನಾಳೆ ಸಾರ್ವಜನಿಕ ದರ್ಶನಕ್ಕೂ ಕೂಡ ಇಡ್ತಾರೆ. ಅನಂತರ ನಾಳೆ ಸಂಜೆ ಅಂತಿಮ ವಿಧಿವಿಧಾನ ಏನಿದೆ ಎಲ್ಲವನ್ನು ಕೂಡ ಮಾಡಲಾಗುತ್ತೆ. ಈಗ ನಾಳೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಪಾರ್ಥಿವ ಶರೀರ ಇವತ್ತು ರಾತ್ರಿ ಬಂದ್ಮೇಲೆ ಬಹುಶಃ ಹೋಗ್ಬೋದು, ಅಥವಾ ನಾಳೆನೂ ಕೂಡ ಹೋಗ್ಬೋದು. ಇಡೀ ಕಾಂಗ್ರೆಸ್ ಪಾಳೆಯ ಒಂದು ರೀತಿಯಲ್ಲಿ ಅವರ ನಿಧನಕ್ಕೆ ಕಂಬನಿ ಮಿಡಿದಿರುವಂತದ್ದು. ಈಗ ಸದ್ಯ ಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕಪೇಟೆಯ ಮಾಜಿ ಶಾಸಕ ಆರ್ ವಿ ದೇವರಾಜ್ ಅವರು ನಿಧನರಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ದೇವರಾಜ್ ಅವರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 67 ವರ್ಷ ವಯಸ್ಸಾಗಿತ್ತು. ನಾಡಿದ್ದು ಅವರ ಬರ್ತ್ಡೇ ಇತ್ತು. 67 ತುಂಬಿ 68ಕ್ಕೆ ಬೀಳಬೇಕಿತ್ತು. ಒಂದು ದಿನದ ಮುಂಚಿತವಾಗಿ ನಾಡದೇವತೆಯ ದರ್ಶನವನ್ನು ಪಡಿಬೇಕು, ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂಥೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ತಾಯಿಯ ದರ್ಶನವನ್ನು ಪಡೆದು ವಾಪಸ್ ಆಗ್ತಾ ಇದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡಿದೆ ಮಾಜಿ ಶಾಸಕ ಆರ್ ವಿ ದೇವರಾಜ್ ಅವರಿಗೆ. ತತ್ಕ್ಷಣಕ್ಕೆ ಅದು ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಚಿಕಿತ್ಸೆ ಫಲಿಸದೆ ಆರ್ ವಿ ದೇವರಾಜ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಪಾರ ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ. 2 ಬಾರಿ ಶಾಸಕರಾಗಿದ್ದರು ಆರ್ ವಿ ದೇವರಾಜ್ ಅವರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಆಗಿದ್ದರು. ಚಾಮರಾಜಪೇಟೆ ಮತ್ತು ಚಿಕ್ಕಪೇಟೆ 2 ಕ್ಷೇತ್ರಗಳಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದರು 2 ಬಾರಿ. ಮೊದಲು ಚಿಕ್ಕಪೇಟೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಅದಾದ ಮೇಲೆ ಮರು ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಗೆದ್ದು ಬೀಗಿದ್ರು. 2023 ಲಾಸ್ಟ್ ಎಲೆಕ್ಷನ್ನಲ್ಲೂ ಕೂಡ ಆರ್ ವಿ ದೇವರಾಜ್ ಅವರು ಕಂಟೆಸ್ಟೆಂಟ್ ಮಾಡಿದರು. ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿತ್ತು, ಸ್ಪರ್ಧೆ ಮಾಡಿತ್ತು, ಬಟ್ ಅಲ್ಲಿ ಪರಾಭವಗೊಂಡಿದ್ರು. ಮುಂದಿನ ಎಲೆಕ್ಷನ್ಗೂ ಕೂಡ ಅವರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. KSRTC ಅಧ್ಯಕ್ಷರು ಕೂಡ ಆಗಿದ್ದರು ಆರ್ ವಿ ದೇವರಾಜ್ ಅವರು. 2016ರಲ್ಲಿ ಕರ್ನಾಟಕದ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷರಾಗಿದ್ದರು. ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿ ಕೂಡ ಆಗಿದ್ದರು. ಜೊತೆಗೆ ಪರಾಭವಗೊಂಡರೂ ಕೂಡ ನಿರಂತರವಾಗಿ ಪಕ್ಷದಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಮುಂದಿನ ಚುನಾವಣೆಗೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಎಲ್ಲ ಅಂದುಕೊಂಡಂತಾಗಿದ್ದರೆ ನಾಡಿದ್ದು ಅವರ ಅಭಿಮಾನಿಗಳ ಜೊತೆಗೆ, ಪಕ್ಷದ ಕಾರ್ಯಕರ್ತರ ಜೊತೆಗೆ ಅದ್ಧೂರಿಯಾಗಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ಬೇಕಿತ್ತು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪಕ್ಷದ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಮಾಡಿಕೊಂಡಿದ್ರು. ಒಂದು ದಿನದ ಮುಂಚಿತವಾಗಿ ತಾಯಿಯ ದರ್ಶನವನ್ನು ಪಡೆದು ಬರೋಣ ಅಂಥೇಳಿ ಆರ್ ವಿ ದೇವರಾಜ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಹೋಗಿದ್ರು. ನಾಡಿದ್ದು ಇಡೀ ದಿನ ಕಾರ್ಯಕರ್ತರಿಗೆ ಅಂತಲೇ ಮೀಸಲಿಟ್ಟಿದ್ರು. ಅವರ ಸಮಕ್ಷಮದಲ್ಲಿಯೇ, ಅವರ ಮಧ್ಯದಲ್ಲಿಯೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂದ್ಕೊಂಡಿದ್ರು. ಬಟ್ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ಈಗ ಹಾರ್ಟ್ ಅಟ್ಯಾಕ್ನಿಂದ ಆರ್ ವಿ ದೇವರಾಜ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ.